ಈ ಕಥೆ ಶಿವನಹಳ್ಳಿ ಎಂಬ ಒಂದು ಸಣ್ಣ ಹಳ್ಳಿಯದು. ಶಿವನಹಳ್ಳಿಯ ಜನರು ಸಾಮಾನ್ಯ ಜೀವನ ನಡೆಸುತ್ತಿದ್ದರು. ಈ ಹಳ್ಳಿಯಲ್ಲಿ ಹೆಚ್ಚಿನವರು ರೈತರಾಗಿದ್ದರು. ಅವರು ತಮ್ಮ ಜೀವನೋಪಾಯಕ್ಕಾಗಿ ಮಳೆಯ ಮೇಲೆ ಅವಲಂಬಿತರಾಗಿದ್ದರು. ಈ ಹಳ್ಳಿಯಲ್ಲಿ ಶಿವಯ್ಯ ಎಂಬ ಒಬ್ಬ ರೈತನಿದ್ದನು. ಶಿವಯ್ಯ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದನು. ಆದರೆ ಅವನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂಷಿಸುತ್ತಿದ್ದನು. ಆದರೂ ಏಕೆ ದೂಷಿಸಬಾರದು? ಶಿವಯ್ಯ ಬಹಳ ಶ್ರಮಪಡುತ್ತಿದ್ದನು. ಆದರೆ ಅವನ ಬೆಳೆ ಎಂದಿಗೂ ಸಮಯಕ್ಕೆ ಸರಿಯಾಗಿ ಬೆಳೆಯುತ್ತಿರಲಿಲ್ಲ. ಬೆಳೆದಾಗ ಮಳೆ ಅಥವಾ ಬರ ಎಲ್ಲವನ್ನೂ ಹಾಳು ಮಾಡುತ್ತಿತ್ತು. ಈ ಕಥೆ ಅವನ ದುರದೃಷ್ಟ ಮತ್ತು ಒಂದು ಅದ್ಭುತ ತಿರುವಿನದು. ಒಂದು ದಿನ ಸಾಮಾನ್ಯವಾಗಿ ಕೆಲಸ ಮಾಡಲು ಶಿವಯ್ಯ ಹೊರಟ ಬೆಳಿಗ್ಗೆಯೇ ತನ್ನ ಹೊಲಕ್ಕೆ ಹೋಗುತ್ತಾನೆ. ಶಿವಯ್ಯನ ಬಳಿ ಒಂದು ಸಣ್ಣ ಜಮೀನು ಇತ್ತು. ಅದು ಪಕ್ಕದವರ ಜಮೀನುಗಳಿಗೆ ಸೇರಿಕೊಂಡಿತ್ತು. ಶಿವಯ್ಯ ಹೊಲಕ್ಕೆ ಬಂದಾಗ ತನ್ನನ್ನು ಬಿಟ್ಟು ಪಕ್ಕದ ಹೊಲಗಳಲ್ಲಿ ಕೆಲಸ ಮಾಡಲು ಯಾರೂ ಬಂದಿಲ್ಲವೆಂದು ನೋಡುತ್ತಾನೆ. ಏನಿದು? ಇನ್ನೂ ಯಾರೂ ಬಂದಿಲ್ವೇ? ಯಾರಿಗೂ ಕೆಲಸದ ಬಗ್ಗೆ ಕಾಳಜಿ ಇಲ್ವೇ? ಸರಿ, ಅವ್ರ ಬಗ್ಗೆ ನಾನೇನೂ ಮಾಡ್ಲಾರೆ. ಆದರೆ ಕನಿಷ್ಠ ನನ್ನ ಹೊಲದ ಕೆಲಸವಾದರೂ ಮಾಡಬಹುದು. ಅವನು ಗುದ್ದಲಿ ತೆಗೆದುಕೊಂಡು ಹೊಲದಲ್ಲಿ ಕೆಲಸ ಆರಂಭಿಸ್ತಾನೆ. ಕೆಲಸ ಮಾಡುತ್ತಿದ್ದಂತೆ ಬೆಳಿಗ್ಗೆಯಿಂದ ಮಧ್ಯಾಹ್ನವಾಗುತ್ತದೆ. ಆದರೆ ಶಿವಯ್ಯ ಕೆಲಸದಲ್ಲಿ ತೊಡಗಿಕೊಂಡಿದ್ದರಿಂದ ಸಮಯದ ಅರಿವೇ ಇಲ್ಲ. ತಕ್ಷಣ ಅವನ ಹೆಂಡತಿ ಲಕ್ಷ್ಮಿ ಅವನಿಗೆ ಊಟ ತೆಗೆದುಕೊಂಡು ಬರುತ್ತಾಳೆ. ರೀ, ಬನ್ನಿ ಊಟ ಮಾಡಿ. ಲಕ್ಷ್ಮಿಯ ಧ್ವನಿ ಕೇಳಿ ಶಿವಯ್ಯಗೆ ಮಧ್ಯಾಹ್ನವಾಗಿದೆ ಎಂದು ಅರ್ಥವಾಗುತ್ತದೆ. ಅಯ್ಯೋ, ಮಧ್ಯಾಹ್ನವಾಗಿದೆಯೇ? ಸಮಯದ ಅರಿವೇ ಇಲ್ವಾಗಿತ್ತು. ಸರಿ, ಲಕ್ಷ್ಮಿ ಊಟ ತಂದಿದ್ದಾಳೆ. ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಕೆಲಸ ಮಾಡ್ತೇನೆ. ಅವರು ಹೊಲದ ಪಕ್ಕದ ಮರದ ಕೆಳಗೆ ಕುಳಿತು ಊಟ ಮಾಡುತ್ತಾರೆ. ಏನಾಯ್ತು? ಇಂದು ತುಂಬಾ ಆಯಾಸವಾಗಿದೆಯೇನೋ? ಪಕ್ಕದ ಹೊಲಗಳಲ್ಲಿ ಯಾರೂ ಕೆಲಸಕ್ಕೆ ಬಂದಿಲ್ಲ. ನನಗೆ ಇನ್ನೂ ಮಧ್ಯಾಹ್ನವಾಗಲು ಸಮಯವಿದೆ ಎಂದು ಭಾವಿಸಿ ನಾನು ನಿರಂತರ ಕೆಲಸ ಮಾಡುತ್ತಿದ್ದೆ. ನೀನು ಬಂದಾಗ ತಿರಿಯಿತು. ಏನಾಯ್ತು? ಇನ್ನೂ ಯಾರೂ ಬಂದಿಲ್ವೇ ಕೆಲ್ಸಕ್ಕೆ? ಅದೇ ಅವರ ಅಭ್ಯಾಸ. ಯಾವಾಗ ಬೇಕಾದ್ರೂ ಬರುತ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ನಾನೊಬ್ಬನೇ ಇಷ್ಟೊಂದು ಶ್ರಮ ಪಡ್ತೇನೆ. ಆದ್ರೂ ನನ್ನ ಅದೃಷ್ಟ ಯಾವಾಗ್ಲೂ ನನ್ನ ಶ್ರಮವನ್ನ ಹಾಳು ಮಾಡ್ತದೆ. ಶಿವಯ್ಯನನ್ನು ಇಷ್ಟೊಂದು ಚಿಂತಿತನಾಗಿ ನೋಡಿ ಲಕ್ಷ್ಮಿ ಸಂತೈಸುವ ಪ್ರಯತ್ನ ಮಾಡುತ್ತಾರೆ. ನೀವು ಏಕೆ ಇಷ್ಟೊಂದು ದುಃಖ ಪಡುತ್ತೀರಿ? ನೀವು ಶ್ರಮ ಪಡುತ್ತೀರಿ ಎಂದು ತಿಳಿದಿದೆ. ಅದೃಷ್ಟವನ್ನು ದೂಷಿಸುವುದೇಕೆ? ಇಂದು ಅದೃಷ್ಟ ನಿಮಗೆ ಸಾಥ್ ಕೊಡದಿದ್ದರೂ ನಾಳೆ ಕೊಡಬಹುದಲ್ಲವೇ? ಹೌದು ಲಕ್ಷ್ಮಿ, ಆ ನಾಳೆ ಯಾವಾಗ ಬರ್ತದೆ? ನನ್ನ ಅದೃಷ್ಟ ಯಾವಾಗ ನನ್ನ ಸಾಥ್ ಕೊಡ್ತದೆ? ಈ ಬಾರಿ ಯಾವ ಸಮಸ್ಯೆಯೂ ಇಲ್ಲವೆಂದು ಭಾವಿಸಿದಾಗಲೂ ಎಲ್ಲಿಂದಲೋ ಸಮಸ್ಯೆ ಬರ್ತದೆ. ಕೆಲವೊಮ್ಮೆ ಭಗವಂತನಿಗೆ ನನ್ನನ್ನು ತೊಂದರೆ ಮಾಡುವುದು ಆನಂದವೋ ಎನಿಸುತ್ತದೆ. ನಿರಾಶೆಯಾಗಬೇಡಿ. ನೀವು ನಿಮ್ಮ ಶ್ರಮದ ಮೇಲೆ ಗಮನ ಕೊಡಿ. ನನಗೆ ಪೂರ್ಣ ವಿಶ್ವಾಸ ಇದೆ. ಇವತ್ತಿಲ್ಲದಿದ್ದರೂ ನಾಳೆ ನೀವೇ ಹೇಳುತ್ತೀರಿ, ಅದೃಷ್ಟ ನನ್ನ ಸಾಥ್ ಕೊಡುತ್ತಿದೆ ಎಂದು. ನೋಡೋಣ ಲಕ್ಷ್ಮಿ, ಆ ಸಮಯ ಯಾವಾಗ ಬರ್ತದೆ. ಲಕ್ಷ್ಮಿ ಊಟ ಮಾಡಿಸಿ ಹೋಗ್ತಾಳೆ. ಶಿವಯ್ಯ ಮತ್ತೆ ಹೊಲದಲ್ಲಿ ಕೆಲಸ ಆರಂಭಿಸ್ತಾನೆ. ಕೆಲಸ ಮಾಡುತ್ತಿರುವಾಗ ಪಕ್ಕದ ಹೊಲದ ಮಾಲೀಕ ಕೃಷ್ಣ ಅಲ್ಲಿಗೆ ಬರುತ್ತಾನೆ. ಶಿವಯ್ಯನನ್ನು ಕೆಲಸ ಮಾಡುತ್ತಿದ್ದುದನ್ನು ನೋಡಿ ಕರೆಯುತ್ತಾನೆ. ಶಿವಯ್ಯ ಅಣ್ಣ, ಏನು ಸಮಾಚಾರ? ಇಂದು ಬೇಗನೆ ಬಂದಿದ್ದೀಯಾ ಹೊಲಕ್ಕೆ? ಬೇಗನೆ ಏನು ಕೃಷ್ಣ ಅಣ್ಣ, ಮಧ್ಯಾಹ್ನವಾಗಿದೆ. ನೀನಿಂದು ತರವಾಗಿ ಬಂದಿದ್ದೀಯಾ? ಹೌದು ಅಣ್ಣ, ಇಂದು ಸ್ವಲ್ಪ ತಡವಾಗಿ ಎದ್ದೆ. ಮಧ್ಯಾಹ್ನದ ಊಟ ಮಾಡಿ ಬರುತ್ತೇನೆಂದು ಭಾವಿಸಿದ್ದೆ. ನಿನಗೇನಾಯ್ತು? ಹೊಲ ನೋಡಿದರೆ ನಿನ್ನ ಕೆಲಸ ಪೂರ್ತಿಯಾಗಿದೆ ಎನಿಸುತ್ತದೆ. ಆದರೆ ನಿನ್ನ ಮುಖ ನೋಡಿದರೆ ಕೆಲಸ ಇನ್ನೂ ಆರಂಭವೇ ಆಗಿಲ್ಲವೆನಿಸುತ್ತದೆ. ಇಲ್ಲ ಅಣ್ಣ, ಅಷ್ಟೊಂದೇನೂ ಇಲ್ಲ. ಕೇವಲ ಅದೃಷ್ಟದ ಬಗ್ಗೆ ಸ್ವಲ್ಪ ಚಿಂತೆಯಲ್ಲಿದ್ದೇನೆ. ಅರೇ ಶಿವಯ್ಯ ಅಣ್ಣ, ಎಷ್ಟು ದಿನ ಅದೃಷ್ಟವನ್ನು ದೂಷಿಸುತ್ತೀಯಾ? ಅದೃಷ್ಟದ ಮೇಲೆ ಎಷ್ಟು ದಿನ ನಡೆಯುತ್ತೀಯಾ? ಅದೃಷ್ಟವನ್ನ ದೂಷಿಸದಿದ್ರೆ ಏನ್ ಮಾಡ್ಲಿ ಅಣ್ಣ? ನೀನ್ ತಿಳಿದಿದ್ಯಲ್ಲ, ಕಳೆದ ವರ್ಷ ಪ್ರವಾಹ ಬಂತು, ಬರ ಪಡೆಯಿತು. ಈ ವರ್ಷ ಯಾವ ಆಪತ್ತು ಬರ್ಲಿದೆ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ ಧಾನ್ಯದ ಬೆಲೆ ದಿನೇ ದಿನೇ ಇಳಿಯುತ್ತಿದೆ. ಅಣ್ಣ, ಒಂದು ಮಾತು ಹೇಳಲೇ? ನಮ್ಮ ಇಬ್ಬರ ಹೊಲಗಳು ಪಕ್ಕಪಕ್ಕದಲ್ಲಿವೆ. ನಿನ್ನ ಹೊಲಕ್ಕೆ ಬಂದ ಆಪತ್ತು ನನ್ನ ಹೊಲಕ್ಕೆ ಬಂದಿರಬೇಕು ಅಲ್ಲವೇ? ಆದರೆ ನಾನು ಅದೃಷ್ಟವನ್ನು ದೂಷಿಸುತ್ತಿಲ್ಲ. ಹೌದು, ಅದೃಷ್ಟದ ಸಾಥ್ ಬೇಕು. ಆದರೆ ಶ್ರಮದ ಫಲ ಖಂಡಿತ ಸಿಗುತ್ತದೆ. ಕೆಲವೊಮ್ಮೆ ಅದೃಷ್ಟ ಬದಲಾವಣೆಗಾಗಿ ನಾವೇ ಬದಲಾಗಬೇಕು. ಅಣ್ಣ, ನನಗರ್ಥ ಆಗ್ಲಿಲ್ಲ. ಸ್ವಲ್ಪ ವಿವರವಾಗಿ ಹೇಳಿ. ಶಿವಯ್ಯ ಅಣ್ಣ, ರೈತಗಿರಿಯ ಹೊರತು ನೀನು ಬೇರೇನು ಮಾಡುತ್ತೀಯಾ? ಈ ಪ್ರಶ್ನೆ ಕೇಳಿ ಶಿವಯ್ಯ ಸ್ವಲ್ಪ ಆಶ್ಚರ್ಯಪಡ್ತಾನೆ. ಕೃಷ್ಣನ ಬಳಿ ತನ್ನ ಸಮಸ್ಯೆಗೆ ಪರಿಹಾರವಿರಬಹುದೆಂದು ಭಾವಿಸುತ್ತಾನೆ. ಕೃಷ್ಣ ಅಣ್ಣ, ರೈತಗಿರಿಯ ಹೊರತು ನನ್ನ ಬಳಿ ಬೇರೆ ಕೆಲಸವಿಲ್ಲ. ನನ್ನ ತಂದೆ ತಾತರು ಇದೇ ಮಾಡುತ್ತಿದ್ದರು. ತಾತನ ಜಮೀನು ತಂದೆಗೆ, ಈಗ ನನಗೆ. ನಾವು ಯಾವಾಗಲೂ ನಮ್ಮ ಜಮೀನಿನ ಮೇಲೆಯೇ ಅವಲಂಬಿತರಾಗಿದ್ದೇವೆ. ನೋಡು ಅಣ್ಣ, ಹಿಂದಿನ ಕಾಲದಲ್ಲಿ ರೈತಗಿರಿಯಿಂದ ಕುಟುಂಬ ಪೋಷಣೆ ಸಾಧ್ಯವಾಗುತ್ತಿತ್ತು.
ಆದರೆ ಈಗ ಅದರ ಜೊತೆಗೆ ಬೇರೇನಾದರೂ ಮಾಡಬೇಕು. ರೈತಗಿರಿಯ ಹೊರತು ಏನ್ ಮಾಡ್ಲಿ ಅಣ್ಣ? ನಾನು ಹೇಳುವುದಿಲ್ಲ, ತೋರಿಸುತ್ತೇನೆ. ಮೊದಲು ನಿನ್ನ ಕೆಲಸ ಪೂರ್ತಿ ಮಾಡು. ನಾನು ನನ್ನ ಹೊಲದ ಕೆಲಸ ಮಾಡುತ್ತೇನೆ. ನಂತರ ನಿನ್ನನ್ನು ನನ್ನ ಮನೆಗೆ ಕರೆದೊಯ್ಯುತ್ತೇನೆ. ಸರಿ ಅಣ್ಣ, ನಾನೀಗ ಕೆಲಸ ಮುಗಿಸ್ತೇನೆ. ಇಬ್ಬರು ತಮ್ಮ ತಮ್ಮ ಹೊಲಗಳಲ್ಲಿ ಕೆಲಸ ಮಾಡ್ತಾರೆ. ಶಿವಯ್ಯ ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಅವನ ಕೆಲಸ ಬೇಗ ಮುಗಿಯುತ್ತದೆ. ಅವನು ಕೃಷ್ಣನ ಹೊಲದ ಬಳಿ ನಿಂತು ಅವನಿಗೆ ಸಹಾಯ ಮಾಡಬಹುದೆಂದು ಭಾವಿಸುತ್ತಾನೆ. ಕೃಷ್ಣ ಅಣ್ಣ, ನಿಲ್ಲಿ, ನಾನು ಸಹಾಯ ಮಾಡ್ತೇನೆ. ನಿನ್ನ ಕೆಲಸ ಬೇಗ ಮುಗಿಯಲಿ. ಸರಿ ಅಣ್ಣ. ಶಿವಯ್ಯನ ಸಹಾಯದಿಂದ ಕೃಷ್ಣನ ಕೆಲಸವೂ ಬೇಗ ಮುಗಿಯುತ್ತದೆ. ಧನ್ಯವಾದಗಳು ಶಿವಯ್ಯ ಅಣ್ಣ, ನಿನ್ನಿಂದ ಇಂದು ಕೆಲಸ ಬೇಗ ಮುಗಿಯಿತು. ಧನ್ಯವಾದ. ಏನ್ ಕಣ್ಣ, ನೀನ್ ನನ್ನನ್ ಸಹಾಯ ಮಾಡ್ತೀಯಾ? ಇದು ನನ್ ಕರ್ತವ್ಯ, ನಿನಗ್ ಸಹಾಯ ಮಾಡೋದು. ಹೌದು ಅಣ್ಣ, ಬಾ ನನ್ನ ಮನೆಗೆ ಹೋಗೋಣ. ಇಬ್ಬರೂ ಕೃಷ್ಣನ ಮನೆ ಕರೆಗೆ ಹೋಗುತ್ತಾರೆ. ಮನೆಗೆ ಬರುವ ಮೊದಲು ಕೃಷ್ಣ ಶಿವಯ್ಯನನ್ನು ಹೊರಗೆ ನಿಲ್ಲಿಸುತ್ತಾನೆ. ಶಿವಯ್ಯ ಅಣ್ಣ, ನೀನು ಬಹಳ ಚಿಂತಿತನಾಗಿದ್ದೀಯಾ ಎಂದು ನಾನು ನನ್ನ ಈ ರಹಸ್ಯವನ್ನು ತೋರಿಸಲು ಕರೆದೊಯ್ದಿದ್ದೇನೆ. ನಾನು ತೋರಿಸುವ ವಿಧಾನ ಮತ್ತು ಮನೆಯಲ್ಲಿ ನೋಡುವ ವಸ್ತುಗಳನ್ನು ಬೇರೆ ಯಾರಿಗೂ ಹೇಳಬೇಡ. ಈ ಮಾತು ಕೇಳಿ ಶಿವಯ್ಯ ಸ್ವಲ್ಪ ಆಶ್ಚರ್ಯಪಡ್ತಾನೆ ಮತ್ತು ಏನೋ ತಪ್ಪು ಎನಿಸುತ್ತದೆ. ಏನೋ ತಪ್ಪೆನ್ಸುತ್ತಿದೆ. ಇಲ್ಲದಿದ್ರೆ ಕೃಷ್ಣ ಅಣ್ಣ ಇಂತಹ ಮಾತಾಡುವುದಿಲ್ಲ. ಮನೆಯಲ್ಲಿ ಏನು ತೋರಿಸಲು ಹೋಗುತ್ತಿದ್ದಾರೋ? ಅರೆ ಶಿವಯ್ಯ ಅಣ್ಣ, ಎಲ್ಲಿ ಕರೆದು ಹೋದೆ? ಎಲ್ಲರೂ ಬೇಡ. ನಾನು ತೋರಿಸುವುದರಿಂದ ನಿನ್ನ ಶ್ರಮ ಎಂದಿಗೂ ವ್ಯರ್ಥವಾಗದು. ಬರ ಬಂದರು ಅಥವಾ ಪ್ರವಾಹ ಬಂದರು. ಶಿವಯ್ಯ ಸ್ವಲ್ಪ ಚಿಂತಿತನಾಗ್ತಾನೆ. ಆದರೂ ಕೃಷ್ಣನೊಂದಿಗೆ ಮನೆಗೆ ಹೋಗ್ತಾನೆ. ಮನೆಯೊಳಗೆ ಸಾಮಗ್ರಿಗಳನ್ನು ನೋಡಿ ಶಿವಯ್ಯನ ಚಿಂತೆ ಹೆಚ್ಚುತ್ತದೆ. ಅಯ್ಯೋ, ಇಷ್ಟೊಂದು ಸಾಮಗ್ರಿ! ಕೃಷ್ಣ ಅಣ್ಣ, ಹೊರಗಿನಿಂದ ನಿನ್ನ ಮನೆ ರೈತನ ಮನೆಯಂತೆ ಕಾಣುತ್ತದೆ, ಆದರೆ ಒಡಾಪಾರಿಯ ಮನೆಯಂತಿದೆ. ಅಣ್ಣ, ಇನ್ನೂ ಏನೂ ಇಲ್ಲ. ನಾನು ತೋರಿಸುವುದನ್ನು ನೋಡಿ ಮೂರ್ಛೆ ಹೋಗ್ಬಿಡ್ತೀಯ ಅಣ್ಣ? ಕೃಷ್ಣ ಅಣ್ಣ, ನೀನು ತೋರಿಸಲು ಬಂದಿದ್ದನ್ನು ತೋರಿಸಿ. ನಿನ್ನ ಮಾತುಗಳು ಕೇಳಿ ನಾನು ಆತುರನಾಗಿದ್ದೇನೆ. ಸರಿ ಅಣ್ಣ, ಇಲ್ಲೇ ನಿಲ್ಲು, ನಾನು ತಂದು ತೋರಿಸುತ್ತೇನೆ. ಕೃಷ್ಣ ಇನ್ನೊಂದು ಕೋಣೆಗೆ ಹೋಗಿ ಒಂದು ಗೋಣಿ ಚೀಲದೊಂದಿಗೆ ಬರುತ್ತಾನೆ. ಅಣ್ಣ, ಇದೇನ್ ತಂದಿದ್ಯಾ? ಅಣ್ಣ, ಇದರೊಳಗೆ ನಿನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವ ವಸ್ತುವಿದೆ. ಇದ್ರೊಳಗೆ ಏನಿದೆ? ಶಿವಯ್ಯ ಅಣ್ಣ, ಇದು ಸಾಮಾನ್ಯ ಅಕ್ಕಿ ಅಲ್ಲ. ಇದನ್ನು ನಾನು ಚೀನಾದಿಂದ ತಂದಿದ್ದೇನೆ. ಅಣ್ಣ, ನನಗರ್ಥ ಆಗ್ಲಿಲ್ಲ. ಚೀನಾದಿಂದ ಆಕಿ ಯಾಕೆ ತಂದಿದ್ದೀಯಾ? ಇದು ನನ್ನನ್ನ ಹೇಗ್ ಸಹಾಯ ಮಾಡ್ತದೆ? ಅಣ್ಣ, ನಾನು ಹೇಳಿದಂತೆ ಇದು ಸಾಮಾನ್ಯ ಅಕ್ಕಿ ಅಲ್ಲ. ನೀನು ನನ್ನ ಮನೆಯ ಸಾಮಗ್ರಿಗಳನ್ನು ನೋಡುತ್ತಿದ್ದೀಯಲ್ಲ, ಎಲ್ಲವೂ ಇದರಿಂದಲೇ ಬಂದಿದೆ. ನನಗಿನ್ನೂ ಅರ್ಥವಾಗ್ಲಿಲ್ಲ ಅಣ್ಣ. ಇದು ಯಾವುದೋ ಜಾದೂ ಆಕಿಯೇ? ಹೌದು ಅಣ್ಣ, ಸ್ವಲ್ಪ ಅಂಥದ್ದೇ. ನಮ್ಮ ಬೆಳೆ ಯಾವಾಗಲೂ ಏನಾದರೂ ಕಾರಣದಿಂದ ಹಾಳಾಗುತ್ತದೆಯಲ್ಲ. ನಾನು ಉಳಿದ ಬೆಳೆಯಲ್ಲಿ ಇದನ್ನು ಮಿಶ್ರಣ ಮಾಡಿ ಮಾರುತ್ತೇನೆ. ಇದರಿಂದ ಬಹಳ ಲಾಭವಾಗುತ್ತದೆ. ಶಿವಯ್ಯಗೆ ಈ ಆಕಿಯಲ್ಲಿ ಏನೋ ತಪ್ಪು ಎನಿಸುತ್ತದೆ. ಕೃಷ್ಣ ಅಣ್ಣ, ಈ ಆಕಿ ನಮ್ಮ ಆಕಿಯಂತೆ ಇಲ್ಲ, ಸ್ವಲ್ಪ ಭಿನ್ನವಾಗಿದೆ. ಹೌದು ಅಣ್ಣ, ಏಕೆಂದ್ರೆ ಇದು ಬೆಳೆದದ್ದಲ್ಲ, ಮಾಲಿದ್ದು, ಅಂದರೆ ನಕಲಿ ಆಕಿ. ಹೌದೇ? ಆದ್ರೆ ಇದನ್ನು ನಮ್ಮ ಆಕಿಯಲ್ಲಿ ಮಿಶ್ರಣ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ವೇ? ಹೌದು, ಮತ್ತು ಇದನ್ನು ಮಾರಿ ದೊಡ್ಡ ಲಾಭ ಮಾಡಬಹುದು. ಅಣ್ಣ, ಆದ್ರೆ ಇದು ತಪ್ಪು. ಹೀಗೆ ನಕಲಿ ಆಕಿ ತಿಂದ್ರೆ ಎಲ್ಲರ ಆರೋಗ್ಯ ಹಾಳಾಗಬಹುದು. ಅವರದ್ದು ಆರೋಗ್ಯ ಹಾಳಾದ್ರೆ ನಮಗೇನು? ನಮಗೆ ಲಾಭ ಸಿಕ್ಕರೆ ಸಾಕು. ಬೇರೆಯವರ ಬಗ್ಗೆ ಯಾಕೆ ಚಿಂತಿಸಬೇಕು? ನಮ್ಮ ಬೆಳೆ ಹಾಳಾದಾಗ, ನಮ್ಮ ಕುಟುಂಬ ಹಸಿವಿನಿಂದ ಸಾಯುತ್ತಿದ್ದಾಗ ಯಾರೂ ಕೇಳುವುದಿಲ್ಲವೇ? ಇಲ್ಲ ಅಣ್ಣ, ಇದು ತಪ್ಪು. ನನ್ನ ಲಾಭಕ್ಕಾಗಿ ಬೇರೆಯವರ ಪ್ರಾಣದೊಂದಿಗೆ ಆಡಲಾರೆ. ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ಬೇರೆಯವರ ಪ್ರಾಣಕ್ಕೆ ಅಪಾಯ ಮಾಡಲಾರೆ. ಶಿವಯ್ಯ ಅಣ್ಣ, ಮತ್ತೊಮ್ಮೆ ಯೋಚಿಸಿ. ಇದು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಬಹುದು. ಬೆಳೆಯ ಚಿಂತೆಯೂ ಇರೋದಿಲ್ಲ. ಇಲ್ಲ ಅಣ್ಣ, ಈ ಕೆಲಸ ನನ್ನಿಂದ ಆಗುದಿಲ್ಲ, ಎಷ್ಟೇ ಲಾಭ ಇದ್ದರು. ಸರಿ ಅಣ್ಣ, ನಿನಗೆ ಒಳ್ಳೆಯದು ಎನಿಸಿದ್ದನ್ನು ಮಾಡು. ಸರಿ ಅಣ್ಣ, ನಾನು ಹೋಗ್ತೇನೆ. ಶಿವಯ್ಯ ಕೃಷ್ಣನ ಮನೆಯಿಂದ ಹೊರಬರ್ತಾನೆ. ಮತ್ತೆ ಚಿಂತಿತನಾಗಿ ಮನೆ ಕಡೆಗೆ ಹೋಗುತ್ತಾನೆ. ದಾರಿಯಲ್ಲಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಈಗ ಏನ್ ಮಾಡ್ಲಿ? ನನ್ನ ಅದೃಷ್ಟವನ್ನು ದೂಷಿಸ್ಲೇ? ಸ್ವಲ್ಪ ಹಿಂದೆ ಹೊಸ ದಾರಿ ಸಿಗುತ್ತದೆ ಎನ್ಸಿತ್ತು, ಆದ್ರೆ ಮತ್ತೆ ಅದೃಷ್ಟ ಏಟು ಕೊಟ್ಟಿತು. ಎಷ್ಟು ದಿನ ಈ ಅದೃಷ್ಟವನ್ನು ದೂಷಿಸುತ್ತಾ ಇರ್ಲಿ? ಶಿವಯ್ಯ ಚಿಂತಿತನಾಗಿ ತನ್ನೊಳಗೆ ಮಾತಾಡುತ್ತಿರುವಾಗ ಒಬ್ಬ ಸಾಧು ಬಾಬಾ ಅಲ್ಲಿಂದ ಹಾದು ಹೋಗ್ತಾರೆ. ಶಿವಯ್ಯನನ್ನು ಚಿಂತಿತನಾಗಿ ನೋಡಿ ಅವರ ಬಳಿಗೆ ಬರುತ್ತಾರೆ. ಏನಾಯ್ತು ಮಗು? ಯಾಕೆ ಇಷ್ಟೊಂದು ಚಿಂತಿತನಾಗಿದ್ದೀಯಾ? ಯಾವುದೋ ಕಷ್ಟವೇ? ಶಿವಯ್ಯ ಬಾಬಾರನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ಇಲ್ಲ ಬಾಬಾ, ಯಾವ ಕಷ್ಟವೂ ಇಲ್ಲ. ನೋಡು ಮಗು, ನನ್ನಿಂದ ಮರೆಯಾಚಬೇಡ. ನಿನ್ನ ಮುಖ ನಿನ್ನ ಚಿಂತೆಯನ್ನು ಹೇಳುತ್ತಿದೆ. ಏನಾದರೂ ಕಷ್ಟವಿದ್ದರೆ ಹೇಳು,
ಬಹುಶಃ ನಾನು ಸಹಾಯ ಮಾಡಬಹುದು. ಬಾಬಾರ ಮಾತು ಕೇಳಿ ಶಿವಯ್ಯ ಯೋಚಿಸುತ್ತಾನೆ. ಇಷ್ಟೊಂದು ಚಿಂತೆಯಲ್ಲಿದ್ದೇನೆ, ಬಾಬಾರೊಂದಿಗೆ ಮಾತಾಡಿ ನೋಡೋಣ. ಒಂದು ಕಷ್ಟವಿದೆ ಬಾಬಾ. ನಾನು ನನ್ನ ಅದೃಷ್ಟದಿಂದ ಬೇಸರಗೊಂಡಿದ್ದೇನೆ. ಅದು ಎಂದಿಗೂ ನನ್ನ ಸಾಥ್ ಕೊಡುವುದಿಲ್ಲ ಎನಿಸುತ್ತದೆ. ಏಕೆ ಮಗು? ಅಂತಹ ಭಾವನೆ ಏಕೆ? ಬಾಬಾ, ನಾನ್ ಸಾಮಾನ್ಯ ರೈತ. ನನ್ನ ಜೀವನ ರೈತಗಿರಿಯ ಮೇಲೆ ಅವಲಂಬಿತ. ನಾನು ಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇನೆ. ಆದ್ರೆ ಅದೃಷ್ಟ ಎಂದಿಗೂ ಸಾಥ್ ಕೊಡೋದಿಲ್ಲ. ಕೆಲವೊಮ್ಮೆ ಮಳೆ ಬೆಳೆ ಹಾಳು ಮಾಡ್ತದೆ, ಕೆಲವೊಮ್ಮೆ ಬಡ ಬೆಳೆ ಉಳಿದರೂ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗಿರ್ತದೆ. ಮಗು, ರೈತಗಿರಿಯ ಹೊರತು ಬೇರೇನಾದ್ರೂ ಯೋಚಿಸುವುದಿಲ್ವೇ? ಬಾಬಾ, ನನ್ನ ಪೂರ್ವಜರು ರೈತಗಿರಿಯೇ ಮಾಡುತ್ತಿದ್ದರು. ರೈತಗಿರಿ ಬಿಟ್ರೆ ಏನು? ಎಲ್ಲ ರೈತರು ಕಷ್ಟದಿಂದ. ರೈತಗಿರಿ ಬಿಟ್ರೆ ಜನರು ಹಸಿವಿನಿಂದ ಸಾಯುತ್ತಾರೆ. ಹೌದು ಮಗು, ಅದಕ್ಕಾಗಿಯೇ ಹೆಚ್ಚು ಶ್ರಮ ಪಡಬೇಕು. ಬಾಬಾ, ನಾನು ಶ್ರಮದಿಂದ ಹಿಂದೆ ಸರಿಯುವುದಿಲ್ಲ. ಆದರೆ ನನ್ನ ಕುಟುಂಬವೂ ಇದೆ, ಅವರನ್ನೂ ನೋಡಿಕೊಳ್ಳಬೇಕು. ಮಗು, ನೀನು ಚಿಂತಿತನಾಗಿರುವಂತೆ ನಿನ್ನ ಪಕ್ಕದ ರೈತರು ಚಿಂತಿತರಿರಬೇಕು. ನೀವೆಲ್ಲ ಒಟ್ಟಾಗಿ ಪರಿಹಾರ ಹುಡುಕಿ. ಬಾಬಾ, ನನ್ನ ಪಕ್ಕದವರಲ್ಲಿ ಕೆಲವರು ಬೇರೆ ದಾರಿ ಆಯ್ಕೆ ಮಾಡಿದ್ದಾರೆ. ರೈತಗಿರಿಯಿಂದ ಹಣ ಮಾಡುವ ದಾರಿ ತೋರಿಸಿ. ಮಗು, ಅವರನ್ನು ಕೇಳಿ ಅವರ ದಾರಿಯನ್ನು ಅನುಸರಿಸಿ ನೋಡು. ಇಲ್ಲ ಬಾಬಾ, ಆ ದಾರಿ ನನಗೆ ಸರಿ ಅನ್ಸ್ಲಿಲ್ಲ. ಏಕೆ ಮಗು? ಅವರು ಏನು ಮಾಡುತ್ತಿದ್ದಾರೆ ಅಂತಹ ತಪ್ಪು? ಶಿವಯ್ಯ ಯೋಚಿಸುತ್ತಾನೆ. ಕೃಷ್ಣಣ್ಣ ಮಾಡುತ್ತಿರುವ ಕೆಲಸ ಬಾಬಾರಿಗೆ ಹೇಳೋಣ. ಹೌದು ಬಾಬಾ, ನನ್ನ ಪರಿಚಯದ ಒಬ್ಬ ರೈತ ತುಂಬಾ ತಪ್ಪು ಕೆಲಸ ಮಾಡುತ್ತಿದ್ದಾರೆ. ಇಂದು ಬೆಳಗ್ಗೆ ಅವರನ್ನು ಭೇಟಿಯಾದೆ. ನನ್ನನ್ನು ಚಿಂತಿತನಾಗಿ ನೋಡಿ ಅವರು ಸಹಾಯ ಮಾಡಲು ಯೋಚಿಸಿದರು. ಅವರ ಬೆಳೆಯು ನನ್ನಂತೆ ಹಾಳಾಗುತ್ತಿತ್ತು. ಅವರು ಹೊಸ ದಾರಿ ಕಂಡುಕೊಂಡಿದ್ದಾರೆ. ಉಳಿದ ಧಾನ್ಯದೊಂದಿಗೆ ಹಣ ಮಾಡುವ ದಾರಿ ಮಾಡಿಕೊಂಡಿದ್ದಾರೆ. ಏನ್ ಮಾಡ್ತಾರೆ ಮಗು? ಅವರು ಚೀನಾದಿಂದ ಆಕಿ ತಂದು ಉಳಿದ ಧಾನ್ಯದಲ್ಲಿ ಮಿಶ್ರಣ ಮಾಡಿ ಮಾರುತ್ತಾರೆ. ಇದರಿಂದ ಬಹಳ ಹಣ ಸಂಪಾದಿಸ್ತಾರೆ. ಹೌದಾದ್ರೂ ಏನ್ ತಪ್ಪು? ನೀನು ಚೀನಾದಿಂದ ತಂದು ಮಾಡು. ಇಲ್ಲ ಬಾಬಾ, ನೀವು ಅರ್ಥ ಮಾಡ್ಕೊಂಡಿಲ್ಲ. ಚೀನಾದ ಅಕ್ಕಿ ಸಾಮಾನ್ಯವಲ್ಲ, ಅದನ್ನು ಬೆಳೆ ಇಲ್ಲದೆ ಮಾಡಲಾಗಿದೆ. ನಕಲಿ ಅಕ್ಕಿ. ಸಾಧು ಬಾಬಾ ಆಶ್ಚರ್ಯಪಡುತ್ತಾರೆ. ಏನು ಹೇಳಿದೆ ಮಗು? ಬೆಳೆ ಇಲ್ಲದೆ ಮಾಡಿದ ಅಕ್ಕಿ ನಕಲಿ ಅಕ್ಕಿನಾ? ಹೌದು ಬಾಬಾ, ನಕಲಿ ಅಕ್ಕಿಯನ್ನು ಮಿಶ್ರಣ ಮಾಡಿದರೆ ಗೊತ್ತಾಗುವುದಿಲ್ಲ. ಆದ್ರೆ ಅದು ಜನರ ಪ್ರಾಣಕ್ಕೆ ಅಪಾಯಕಾರಿ. ಹೌದು ಮಗು, ಅದು ಜನರ ಪ್ರಾಣ ತೆಗೆಯಬಹುದು. ಹೌದು ಬಾಬಾ, ಅದಕ್ಕಾಗಿಯೇ ನಾನು ಆ ದಾರಿ ಆಯ್ಕೆ ಮಾಡಲಿಲ್ಲ. ನನ್ನ ಲಾಭಕ್ಕಾಗಿ ಬೇರೆಯವರ ಪ್ರಾಣ ತೆಗೆಯಲಾರೆ, ಎಷ್ಟೇ ಕಷ್ಟ ಬಂದರು. ವಾಹ್ ಮಗು, ಚೆನ್ನಾಗಿ ಹೇಳಿದೆ. ನೀನು ಸರಿಯಾಗಿ ಮಾಡಿದೆ ಆ ದಾರಿ ಬಿಟ್ಟದ್ದು. ಈಗ ಲಾಭ ಸಿಕ್ಕೀತು ಬಹುಶಃ, ಆದರೆ ಆ ಕೆಲಸ ಮಾಡುತ್ತಿದ್ದರೆ ಪಶ್ಚಾತ್ತಾಪವಾಗುತ್ತಿತ್ತು. ಹೌದು ಬಾಬಾ, ನನ್ನ ಕುಟುಂಬಕ್ಕೂ ಅಪಾಯವಾಗಬಹುದು ನಾನು ತಪ್ಪು ಮಾಡಿದರೆ. ಹೌದು ಮಗು, ನಮ್ಮ ತಪ್ಪಿನ ಶಿಕ್ಷೆ ಕೆಲವೊಮ್ಮೆ ಕುಟುಂಬದವರು ಅನುಭವಿಸಬೇಕಾಗುತ್ತದೆ. ಬಾಬಾ, ಈಗ ನೀವೇ ಹೇಳಿ, ನಾನು ಏನ್ ಮಾಡ್ಲಿ? ನನ್ನ ಅದೃಷ್ಟವನ್ನ ಹೇಗೆ ಸುಧಾರಿಸ್ಲಿ? ಮಗು, ನೀನು ನನ್ನ ಒಂದು ಕೆಲಸ ಮಾಡು. ನಾನು ನಿನ್ನ ಸಮಸ್ಯೆ ದೂರ ಮಾಡುತ್ತೇನೆ. ಹೇಳಿ ಬಾಬಾ, ನಾನು ಸಿದ್ಧನಿದ್ದೇನೆ. ನೀನು ಹೇಳಿದೆಯಲ್ಲ ನಿನಗೆ ಕುಟುಂಬವಿದೆ ಎಂದು. ನಿನ್ನ ಕುಟುಂಬಕ್ಕೆ ಹೋಗಿ ಈ ಚೀನಾ ಅಕ್ಕಿಯ ಬಗ್ಗೆ ಹೇಳು. ನೀನು ನಿನ್ನ ಮನೆಯವರ ಅಭಿಪ್ರಾಯ ಕೇಳಿದೆಯೇ? ಇಲ್ಲ ಬಾಬಾ, ಯಾರಿಗೂ ಹೇಳಲಿಲ್ಲ. ಒಮ್ಮೆ ಅವರಿಗೆ ಈ ಮಾತನ್ನು ಕೇಳಿ ನೋಡು. ನಾಳೆ ಬೆಳಿಗ್ಗೆ ಇಲ್ಲೇ ಭೇಟಿಯಾಗೋಣ. ಸರಿ ಬಾಬಾ, ನಾನು ನನ್ನ ಹೆಂಡತಿಯೊಂದಿಗೆ ಮಾತಾಡಿ ನಾಳೆ ಭೇಟಿಯಾಗುತ್ತೇನೆ. ಶಿವಯ್ಯ ಮನೆಗೆ ಹೋಗುತ್ತಾನೆ. ಮನೆಗೆ ಬಂದು ಲಕ್ಷ್ಮಿಯನ್ನು ಕರೆಯುತ್ತಾನೆ. ಲಕ್ಷ್ಮಿ, ನಾನು ಹೊಲದಿಂದ ಬಂದಿದ್ದೇನೆ. ಬಾ, ಒಂದು ಮುಖ್ಯ ವಿಷಯ ಮಾತಾಡಬೇಕು. ಸರಿ, ಏನ್ ಮಾತು? ನಮ್ಮ ರೈತಗಿರಿಯಿಂದ ಸಹಾಯವಾಗುತ್ತಿಲ್ಲ ಎಂದು ನಿನಗೆ ಗೊತ್ತಲ್ಲ? ಹೌದು, ಮಧ್ಯಾಹ್ನ ಹೇಳುತ್ತಿದ್ದೀಯಲ್ಲ. ಹೌದು, ಆದರೆ ಇಂದು ನೀನು ಹೋದ ನಂತರ ಒಂದು ಘಟನೆ ನಡೆಯಿತು. ನನ್ನ ಒಬ್ಬ ಪರಿಚಯದ ರೈತ ನನ್ನ ಚಿಂತೆ ನೋಡಿ ಸಹಾಯ ಮಾಡಲು ಯೋಚಿಸಿದ. ಅವರ ಸ್ಥಿತಿಯೂ ನನ್ನಂತೆಯೇ, ಆದರೆ ಅವರು ಪರಿಹಾರ ಕಂಡುಕೊಂಡಿದ್ದಾರೆ. ಏನು? ಯಾರವರು? ನಿಮ್ಗೆ ಅವರು ಪರಿಚಯನಾ? ಅವರು ಯಾರು ಎಂದು ಕೇಳಬೇಡ, ಮೊದಲು ನನ್ನ ಮಾತು ಕೇಳೇಳು. ಅವರು ಚೀನಾದಿಂದ ಅಕ್ಕಿ ತಂದು ಉರಿದ ಹಕ್ಕಿಗಳಲ್ಲಿ ಮಿಶ್ರಣ ಮಾಡಿ ಮಾರ್ತಾರೆ. ಲಾಭ ಬಹಳ ಚೆನ್ನಾಗಾಯ್ತು. ಚೀನಾದಿಂದ ಅಕ್ಕಿ? ಅಸಲಿ ನಕಲಿ ಏನು? ನನಗೇನ್ ಅರ್ಥ ಆಗ್ಲಿಲ್ಲ. ಹೌದು, ಚೀನಾದ ಅಕ್ಕಿ ನಕಲಿ ಮಾಡಿದ್ದು. ಅದನ್ನು ತಂದು ದೊಡ್ಡ ಲಾಭ ಮಾಡುತ್ತಿದ್ದಾರೆ. ಆದರೆ ನಕಲಿ ಅಕ್ಕಿ ತಿಂದರೆ ಪ್ರಾಣಾಪಾಯವಲ್ಲವೇ? ಇದು ತುಂಬಾ ತಪ್ಪು. ಸ್ವಲ್ಪ ಲಾಭಕ್ಕಾಗಿ ಬೇರೆಯವರ ಪ್ರಾಣ ತೆಗೆಯುವುದು? ಹೌದು, ನನಗೂ ತಪ್ಪೆನ್ಸ್ತು. ನಿನ್ನ ಅಭಿಪ್ರಾಯ ಕೇಳಲು ಬಂದಿದ್ದೇನೆ. ಇಲ್ಲ, ನಾವೊಂದ್ ಹೊತ್ತು ಹಸಿವಿನಿಂದ ಇರೋಣ, ಆದ್ರೆ ಹೀಗೆ ಮೋಸ ಮಾಡಿ ಹಣ ಸಂಪಾದಿಸುವುದು ತಪ್ಪು. ಇಂದು ಚೆನ್ನಾಗಿ ನಿದ್ರೆ ಮಾಡೋಣ, ನಾಳೆ ತಪ್ಪಿನ ಫಲ ಅನುಭವಿಸಬೇಕಾಗುತ್ತದೆ. ಲಕ್ಷ್ಮಿಯ ಮಾತುಗಳು ಶಿವಯ್ಯನನ್ನು ಭಾವುಕನನ್ನಾಗಿ ಮಾಡುತ್ತದೆ. ವಾಹ್ ಲಕ್ಷ್ಮಿ,
ನಿನ್ನ ಮೇಲೆ ಇಂದು ಹೆಮ್ಮೆ ಆಗುತ್ತಿದೆ. ನೀನು ನನ್ನಂತೆಯೇ ಯೋಚಿಸುತ್ತೀಯಾ? ಈ ಮಾತುಗಳನ್ನು ಬಿಟ್ಟು ಬಿಡಿ. ಹೆಚ್ಚು ಶ್ರಮಪಡಿ, ಬೇಗನೆ ಯಶಸ್ಸು ಸಿಗುತ್ತದೆ. ಲಕ್ಷ್ಮಿಯ ಮಾತುಗಳು ಕೇಳಿ ಶಿವಯ್ಯನ ಧೈರ್ಯ ಹೆಚ್ಚಾಗುತ್ತದೆ. ಮರುದಿನ ಬೆಳಿಗ್ಗೆ ಶಿವಯ್ಯ ಬಾಬಾರನ್ನು ಭೇಟಿಯಾಗಲು ಹೋಗುತ್ತಾನೆ. ಅಲ್ಲಿ ಬಾಬಾ ಇಲ್ಲದಿದ್ದು ನೋಡಿ ನಿರಾಶನಾಗುತ್ತಾನೆ. ಏನಿದು, ಬಾಬಾ ಇಲ್ವೇ? ಈಗ ನನ್ನ ಸಮಸ್ಯೆಗೆ ಪರಿಹಾರ ಯಾರು ಕೊಡ್ತಾರೆ? ತಕ್ಷಣ ಬಾಬಾ ಅಕಸ್ಮಾತ್ತಾಗಿ ಕಾಣಿಸ್ಕೊಳ್ತಾರೆ. ಬಂದೆಯ ಮಗು? ಶಿವಯ್ಯ ಹೆದರಿ ಯೋಚಿಸ್ತಾನೆ. ಇವರು ಮಾಯಾವಿ ಬಾಬಾರೋ? ಹೇಳು ಮಗು, ನಾನು ಹೇಳಿದ ಕೆಲಸ ಮಾಡಿದೀಯಾ? ಹೌದು ಬಾಬಾ, ನನ್ನ ಹೆಂಡತಿಯೊಂದಿಗೆ ಚೀನಾ ಆಕೆಯ ಬಗ್ಗೆ ಮಾತಾಡಿದೆ. ಅವಳ ಅಭಿಪ್ರಾಯವೂ ನನ್ನಂತೆಯೇ. ತಪ್ಪು ಕೆಲಸ ಮಾಡಬಾರ್ದು, ಹಸಿವಿನಿಂದ ಇದ್ದರೂ ಮೋಸ ಮಾಡಬಾರ್ದು. ಚೆನ್ನಾಗಿದೆ ಮಗು, ನಿನ್ನ ಹೆಂಡತಿಯ ಯೋಚನೆ ನಿನ್ನಂತೆಯೇ. ಬಾಬಾ, ಈಗ ನೀವು ಪರಿಹಾರ ಹೇಳಿ. ಸರಿ ಮಗು, ನಿನಗಾಗಿ ಏನನ್ನೋ ತಂದಿದ್ದೇನೆ. ಇದು ನಿನ್ನ ಎಲ್ಲ ಸಮಸ್ಯೆ ದೂರ ಮಾಡುತ್ತದೆ. ಬಾಬಾ ಒಂದು ಚೀಲವನ್ನು ತಂದುಕೊಡುತ್ತಾರೆ. ಬಾಬಾ, ಇದರೊಳಗೆ ಏನಿದೆ? ಮಗು, ಇದು ಜಾದೂ ಮಣ್ಣು. ಇದನ್ನು ನಿನ್ನ ಹೊಲದಲ್ಲಿ ಚೆಲ್ಲು, ನಂತರ ಬೀಜ ಚೆಲ್ಲು. ಆದರೆ ಮಣ್ಣು ಸ್ವಲ್ಪ ಸ್ವಲ್ಪ ಚೆಲ್ಲು. ಚೀಲದಲ್ಲಿ ಇರುವ ಮಣ್ಣು ಮುಗಿಯುವಾಗ ನಿನ್ನ ಹೊಲದ ಮಣ್ಣನ್ನು ಮಿಶ್ರಣ ಮಾಡು. ಚೀಲವನ್ನು ಎಂದಿಗೂ ಖಾಲಿಯಾಗದಂತೆ ನೋಡಿಕೋ. ಸರಿ ಬಾಬಾ, ನೆನಪಿಟ್ಕೊಳ್ತೇನೆ. ಈ ಮಾತನ್ನು ಕೇಳಿಸಿಕೊಂಡು ಶಿವಯ್ಯ ತನ್ನ ಹೊಲಕ್ಕೆ ಹೊರಡುತ್ತಾನೆ. ಶಿವಯ್ಯ ಚೀಲವನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗಿ ಮಣ್ಣು ಮತ್ತು ಬೀಜ ಚೆಲ್ಲುತ್ತಾನೆ. ಮರುದಿನ ಬೆಳಿಗ್ಗೆ ಹೊಲ ನೋಡಿ ಆಶ್ಚರ್ಯಪಡುತ್ತಾನೆ. ಹೊಲ ಪೂರ್ತಿ ಹಸಿರಾಗಿದೆ. ಬಾಬಾರ ಮಾತು ಸತ್ಯವಾಯ್ತು. ಈ ಜಾದೂ ಮಣ್ಣಿನಿಂದ ನನ್ನ ಸಮಸ್ಯೆಗಳು ದೂರವಾಯ್ತು. ಲಕ್ಷ್ಮಿಯ ಮಾತು ಸತ್ಯ. ಅದೃಷ್ಟ ಈಗ ನನ್ನ ಸಾಥ್ ಕೊಡುತ್ತಿದೆ. ಸ್ನೇಹಿತರೆ, ಹೀಗೆ ಶಿವಯ್ಯ ಮತ್ತು ಲಕ್ಷ್ಮಿಯ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಅವರ ದುರದೃಷ್ಟ ಬದಲಾಯಿತು. ಈಗ ಅವರಿಗೆ ಅದೃಷ್ಟವನ್ನು ದೂಷಿಸಬೇಕಾಗಿಲ್ಲ. ಗಮನಿಸಿ, ಮೂಲ ಕಥೆಯಲ್ಲಿ ನಕಲಿ ಪ್ಲಾಸ್ಟಿಕ್ ಹಾಕಿ ಒಂದು ಸಾಮಾನ್ಯ ಗೊಂದಲ ಅಥವಾ ಅತಿಯಾದ ಆರೋಪಣವಾಗಿದೆ ಎಂದು ಹಲವು ಸತ್ಯ ಪರಿಶೀಲನೆಗಳು ತೋರಿಸಿವೆ. ಆದರೆ ಕಥೆಯ ನೈತಿಕತೆಗಾಗಿ ಅದನ್ನು ಉಳಿಸಿಕೊಂಡಿದ್ದೇನೆ. ಪ್ರಾಮಾಣಿಕತೆಯ ಮಹತ್ವ.